ಎಲ್ಲರೂ ಈಗ DCU ನ ಪೀಸ್ ಮೇಕರ್ ನ ಸೀಸನ್ 2 ಮತ್ತೆ ದ ಬಾಯ್ಸ್ ಯೂನಿವರ್ಸ್ ನ ಜೆನ್ವಿಯಾ ಸೀಸನ್ 2 ಬಗ್ಗೆನೇ ಮಾತಾಡ್ಕೊಂಡಿದ್ದಾರೆ. ಇದನ್ನ ನೋಡಿ ಮಾರ್ವೆಲ್ ಅವರು ಸುಮ್ಮನೆ ಇರ್ತಾರಾ? ತಗೋ ಅಂತ ನ್ಯೂಯಾರ್ಕ್ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಮುಂದಿನ ವರ್ಷ ಏನೆಲ್ಲ ರಿಲೀಸ್ ಆಗ್ತಿದೆ ಅಂತ ಒಂದು ಕಂಪ್ಲೀಟ್ ಸ್ಲೇಟ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಮುಂದಿನ ವರ್ಷ ನಮ್ಗೆ ಮಾರ್ವೆಲ್ ಕಡೆಯಿಂದ ಏನೆಲ್ಲ ನೋಡಕ್ ಸಿಗಬಹುದು, ಯಾವಾಗೆಲ್ಲ ಸಿಗಬಹುದು ಎಲ್ಲ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಅಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ನ್ಯೂಯಾರ್ಕ್ ನ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ಮಾರ್ವೆಲ್ ಅವ್ರದ್ದು ಬರೀ ಟಿವಿ ಮತ್ತೆ ಅನಿಮೇಷನ್ ಸ್ಲಾಟ್ ಇತ್ತು. ಸೊ ಅದಕ್ಕೋಸ್ಕರನೇ ಈ ಇವೆಂಟ್ ಅಲ್ಲಿ ಮಾರ್ವೆಲ್ ಅವರು ಯಾವುದೇ ಮೂವಿ ಬಗ್ಗೆ ಮಾತಾಡಕ್ ಹೋಗಿಲ್ಲ. ಆದ್ರೆ ಮಾರ್ವೆಲ್ ನ ಟಿವಿ ಶೋ ಹೆಡ್ ಆದ ಬ್ರ್ಯಾಂಡ್ ವಿಡಬಾಮ್ ಅವರು ಮುಂದಿನ ವರ್ಷ ಮಾರ್ವೆಲ್ ಕಡೆಯಿಂದ ಯಾವ್ದೆಲ್ಲ ಸಿರೀಸ್ ಮತ್ತೆ ಯಾವ್ದೆಲ್ಲ ಅನಿಮೇಟೆಡ್ ಶೋಸ್ ಬರ್ತಿದೆ ಅಂತ ಫುಲ್ ಸ್ಲೇಟ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ಮುಂದಿನ ವರ್ಷ ನಮ್ಗೆ 2 ಲೈವ್ ಆಕ್ಷನ್ ಸೀರೀಸ್ ಮತ್ತೆ 2 ಅನಿಮೇಟೆಡ್ ಸೀರೀಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಆಫ್ ವಿತ್ ನಮ್ಮ ಮಾರ್ವೆಲ್ ನ ಹೊಸ ಕ್ಯಾರೆಕ್ಟರ್ ಮತ್ತೆ ಹೊಸ ಸ್ಟೋರಿ ಇಟ್ಕೊಂಡು ಬರ್ತಿರುವ ವಂಡರ್ ಮ್ಯಾನ್ ಸೀರೀಸ್ ನಮಗೆ ಮುಂದಿನ ವರ್ಷ ಜಾನ್ 27ಗೆ ರಿಲೀಸ್ ಆಗುತ್ತೆ. ಇದೇ ವರ್ಷ ಡಿಸೆಂಬರ್ಗೆ ಬರಬೇಕಾಗಿತ್ತು, ಆದ್ರೆ ಒಂದು ಲಾಂಗ್ ಬ್ರೇಕ್ ಕೊಟ್ಟು ಮುಂದಿನ ವರ್ಷದಿಂದ ಒಂದು ಫ್ರೆಶ್ ಆಗಿ ಶುರು ಮಾಡೋಣ ಅಂತ ವಂಡರ್ ಮ್ಯಾನ್ ನಮಗೆ ಮುಂದಿನ ವರ್ಷ ಜಾನ್ 27ಗೆ ರಿಲೀಸ್ ಆಗುತ್ತೆ. ಟೋಟಲ್ ಆಗಿ 8 ಎಪಿಸೋಡ್ಸ್ ಇರುತ್ತೆ. ಕಾಮಿಕ್ ನ ಸ್ಟೋರಿ ಲೈನ್ ಏನು ಕೂಡ ಫಾಲೋ ಮಾಡಕ್ ಹೋಗ್ತಿಲ್ಲ. ಅದ್ರ ಬದಲು ಈಗ ಹಾಲಿವುಡ್ ಅಲ್ಲಿ ಏನೆಲ್ಲ ಆಗ್ತಿದ್ಯೋ ಅದ್ರ ಮೇಲೆ ಸ್ಟೋರಿ ಪ್ಲಾಟ್ ಬಿಲ್ಡ್ ಮಾಡಿದ್ದಾರೆ. ಶಿ-ಹಲ್ಕ್ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನೀವು ನೋಡಿದ್ರೆ ಅದೇ ತರ ಕಾನ್ಸೆಪ್ಟ್ ನ ನಾವು ಇಲ್ಲಿ ನೋಡ್ತೀವಿ. ಸೊ ನಮಗ್ ಸಿಕ್ಕಿರುವ ಈ ಸೀರೀಸ್ ನ ಸಿನಾಪ್ಸಿಸ್ ಪ್ರಕಾರ ಆಕ್ಟರ್ ಆದ ಯಾಯಾ ಅಬ್ದುಲ್ ಅವರು ಈ ಸೀರೀಸ್ ಅಲ್ಲಿ ಯಾಯಾ ಅಬ್ದುಲ್ ಆಗಿ ಕಾಣಿಸ್ಕೊಂತಾರೆ. ಅಂದ್ರೆ ಅವ್ರ ಕ್ಯಾರೆಕ್ಟರ್ ನ ಅವರೇ ಪ್ಲೇ ಮಾಡ್ತಾರೆ. ಈಗ ಹೇಗೆ ಹಾಲಿವುಡ್ ಅಲ್ಲಿ ಸೂಪರ್ ಹೀರೋ ಮೂವೀಸ್ ಗಳು ಫ್ಲಾಪ್ ಆಗ್ತಿರತ್ತೆ, ಎಲ್ಲ ಕಂಪ್ನಿ ಅವರು ಕಾಸ್ಟ್ ಮಾಡ್ಬೇಕಂತ ಸೀಕ್ವೆಲ್ಸ್ ಗಳು ಅಥವಾ ಒಂದು ದೊಡ್ಡ ಕ್ಯಾರೆಕ್ಟರ್ ಇಟ್ಕೊಂಡೇ ಮೂವೀಸ್ ಮಾಡ್ತಿರ್ತಾರೆ. ಪ್ರಿಟಿ ಮಚ್ ನಮ್ಮ ಮಾರ್ವೆಲ್ ಅವ್ರು ಹೇಗೆ ಥಾರ್ ಲವ್ ಅಂಡ್ ಥಂಡರ್ ಮತ್ತೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ಮಾಡಿ ಫ್ಲಾಪ್ ಮಾಡಿದ್ರು, ಅದೇ ತರ ಸೊ ಮಾರ್ವೆಲ್ ಅವರು ಇಲ್ಲಿ ಅವ್ರದೇ ಸೀರೀಸ್ ಅಲ್ಲಿ ಅವ್ರ ಬಗ್ಗೆನೇ ರೋಸ್ಟ್ ಮಾಡ್ಕೊಂಡಿದ್ದಾರೆ. ಆಗ 90s ಟೈಮ್ ಅಲ್ಲಿ ವಂಡರ್ ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಆಕ್ಟರ್ ಮತ್ತೆ ಈ ವಂಡರ್ ಮ್ಯಾನ್ ಕ್ಯಾರೆಕ್ಟರ್ ನ ರಿವೈವ್ ಮಾಡಬೇಕು ಅಂತ ಆಕ್ಟರ್ಸ್ ಗಳನ್ನ ಹುಡುಕ್ತಿರ್ತಾರೆ. ಆಗ ನಮ್ಮ ಯಾಯಾ ಅಬ್ದುಲ್ ಅವರು ಕೂಡ ಆಡಿಷನ್ಸ್ ಕೊಡ್ತಾರೆ, ಆದ್ರೆ ಸೆಲೆಕ್ಟ್ ಆಗಲ್ಲ. ಆದ್ರೆ ಮಾರ್ವೆಲ್ ಅವರು ಇವನ್ನ ಸೆಲೆಕ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅಂತದೇನ್ ಮಾಡ್ದ ಇವನು, ಈಗ ಇವನ್ನ MCU ಅಲ್ಲಿ ಎಲ್ಲ ಹಾಕ್ತಾರೆ, ಇವೆಲ್ಲದ್ರ ಬಗ್ಗೆ ನಮ್ಗೆ ಸೀರೀಸ್ ನೋಡುವಾಗ್ಲೇ ಗೊತ್ತಾಗುತ್ತೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಶಿ-ಹಲ್ಕ್ ಸೀರೀಸ್ ಅಲ್ಲಿ ಕೂಡ ನಾವ್ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿ ಫೇಲ್ ಆಗಿದೆ ನೋಡಿದೀವಿ. ಅಂಡ್ ಐ ಹೋಪ್ ಈ ಸೀರೀಸ್ ಅಲ್ಲಿ ಮಾರ್ವೆಲ್ ಅವರು ಈ ಕಾನ್ಸೆಪ್ಟ್ ನ ಚೆನ್ನಾಗಿ ತೋರಿಸಬಹುದು. ಇದಾದ್ಮೇಲೆ ನೆಟ್ಫ್ಲಿಕ್ಸ್ ನ ಟಾಪ್ ರೇಟೆಡ್ MCU ನ ಅಂಡರ್ ರೇಟೆಡ್ ಸೀರೀಸ್ ಆದ ಡೇ ಡೆವಿಲ್ ಬಾರ್ನ್ ಅಗೇನ್ ನ ಸೀಸನ್ 2 ಮಾರ್ಚ್ ಮಿಡ್ ಅಥವಾ ಮಾರ್ಚ್ ಎಂಡ್ಗೆ ರಿಲೀಸ್ ಆಗುತ್ತೆ. ಸೀಸನ್ 1 ಎಲ್ಲಿ ಮುಗೀತು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೀಸನ್ 2 ಇಂದ ಡೈರೆಕ್ಟ್ ಆಗಿ ನಮ್ಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗೂ ಕೂಡ ಕನೆಕ್ಟ್ ಆಗುತ್ತೆ. ಆದ್ರೆ ಯಾವ ಕೆಪಾಸಿಟಿ ಅಂತ ನೋಡ್ಬೇಕು, ಯಾಕಂದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮತ್ತೆ ಡೇ ಡೆವಿಲ್ ಸೀಸನ್ 2 ಅಲ್ಲಿ ನಾವು ಪನಿಷರ್ ನೋಡ್ತೀವಿ. ಆದ್ರೆ ಬರೀ ಪನಿಷರ ಅಥವಾ ನಮ್ಮ ಮ್ಯಾಡ್ ಮರ್ಡಾಕ್ ನೋಡಬಹುದಾ ಅಂತ ನೋಡ್ಬೇಕು. ಸೀಸನ್ 1 ಟೈಮ್ ಅಲ್ಲಿ ನಾನು ಹೇಳಿದ್ದೆ ದಟ್ ಸೀಸನ್ 1 ಅಲ್ಲಿ ನಾವು ನಮ್ಮ ಜೆಸಿಕಾ ಜೋನ್ಸ್ ನೋಡಬಹುದು ಅಂತ, ಆದ್ರೆ ಕಾಣಿಸ್ಕೊಂಡಿದ್ದಿಲ್ಲ. ಆದ್ರೆ ಈಗ ಜೆಸಿಕಾ ಜೋನ್ಸ್ ಅವರು ಸೀಸನ್ 2 ಅಲ್ಲಿ ಬರೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಡಿಫೆಂಡರ್ಸ್ ಕೂಡ ನಾವು ನೋಡೋ ಚಾನ್ಸಸ್ ಇದೆ. ಅಂಡ್ ಇಷ್ಟೇ ಅಲ್ಲ, ನಮ್ಮ ಫಾಗಿನು ಕೂಡ ವಾಪಸ್ ಬರ್ತಿದ್ದಾನೆ, ಆದ್ರೆ ಬರೀ ಫ್ಲಾಶ್ ಬ್ಯಾಕ್ ಅಥವಾ ಇನ್ನ ಬದುಕಿದಾನ ನೋಡ್ಬೇಕು. ಸೊ ಸೇಮ್ ಸೀಸನ್ 1 ತರಾನೇ ಈ ಸೀರೀಸ್ ಕೂಡ 18+ ಆಗಿರತ್ತೆ. ಕಿಂಗ್ ಪಿನ್ ಇನ್ನ ಪವರ್ಫುಲ್ ಆಗಿರ್ತಾನೆ. ಮ್ಯಾಡ್ ಮರ್ಡಾಕ್ ಮತ್ತೆ ಕೆರನ್ ಪೇಜ್ ಇಬ್ರು ಕ್ಲೋಸ್ ಆಗ್ತಾರೆ. ಅಂಡ್ ಗೆಸ್ ವಾಟ್, ಆ ಇವೆಂಟ್ ಅಲ್ಲಿ ಅಲ್ಲಿರೋ ಎಲ್ಲರಿಗೂ ಕೂಡ ಈ ಸೀರೀಸ್ ನ ಟ್ರೈಲರ್ ತೋರಿಸಿದ್ದಾರೆ. ಅದಕ್ಕೇನೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಟ್ರೈಲರ್ ನ ಎಕ್ಸ್ಪ್ಲೈನ್ ಮಾಡಿ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ನೀವು ಇವೆಲ್ಲನೂ ಕೂಡ ಕ್ಯಾಚ್ ಅಪ್ ಆಗ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮುಂದಿನ ವರ್ಷ ಜುಲೈ ಹಂಗೆ ಮಾರ್ವೆಲ್ ಮತ್ತೆ ಸೋನಿಯಿಂದ ನಮ್ಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನಮ್ಗೆ ರಿಲೀಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ತುಂಬಾಷ್ಟು ವಿಡಿಯೋ ಮಾಡಿದ್ದೀನಿ ಮತ್ತೆ ಮುಂದೆ ಮಾಡ್ತಾನೂ ಇರ್ತೀನಿ, ಯಾಕಂದ್ರೆ ಅಷ್ಟು ಲೀಕ್ಸ್ ಬರ್ತಿದೆ, ಅಷ್ಟು ಪ್ಲಾಟ್ ಲೀಕ್ ಸಿಗ್ತಾ ಇದೆ, ಸಿನಾಪ್ಸಿಸ್ ಸಿಗ್ತಾ ಇದೆ. ಸೊ ಇವೆಲ್ಲ ಬಗ್ಗೆ ಕೂಡ ವಿಡಿಯೋ ಮಾಡ್ತಾನೆ ಇರ್ತೀನಿ. ಇದಾದ್ಮೇಲೆ ದ OG ಸೀರೀಸ್, ದ ಪೀಕ್ ಸೀರೀಸ್ ಅಂಡ್ ದ ಮೋಸ್ಟ್ ಅವೇಟೆಡ್ ಸೀರೀಸ್ ಆದ X-Men 97 ಸೀಸನ್ 2 ನಮಗೆ ಆಗಸ್ಟ್ಗೆ ರಿಲೀಸ್ ಆಗ್ತಿದೆ. ರೈಟರ್ಸ್ ಮತ್ತೆ ಡೈರೆಕ್ಟರ್ಸ್ ಗಳ ಪ್ರಕಾರ ಈ ಸೀರೀಸ್ ತುಂಬಾ ಡಾರ್ಕ್ ಆಗಿದೆ ಅಂತೆ. ಅಂಡ್ ಈ ಸೀರೀಸ್ ಅಲ್ಲಿ ಮೋಸ್ಟ್ ಆಫ್ ದ X-Men ಕ್ಯಾರೆಕ್ಟರ್ಸ್ ಸಾಯ್ಬಹುದು. ಸೀಸನ್ 1 ನಲ್ಲೇ ಗ್ಯಾಂಬಿಟ್ ಸಾಯುವಾಗ್ಲೇ ಸಖತ್ ಬೇಜಾರಾಗಿತ್ತು.
ಅಂಡ್ ಸೀಸನ್ 2 ಅಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಆಯ್ತಾರಂತೆ. ಸೊ ಅಲ್ಲೇ ಗೊತ್ತಾಗತ್ತೆ ಈ ಸೀರೀಸ್ ಇನ್ನೆಷ್ಟು ಡಾರ್ಕ್ ಆಗಿರ್ಬಹುದು ಅಂತ. ಅಷ್ಟು ಬೇಗ ಈ ಸೀರೀಸ್ ಸೀಸನ್ 3 ಸೀಸನ್ 4 ಕೂಡ ಕನ್ಫರ್ಮ್ ಆಗಿದೆ. ಪ್ರತಿ ವರ್ಷ ನಮ್ಗೆ ಒಂದೊಂದು ಸೀಸನ್ ರಿಲೀಸ್ ಮಾಡ್ತಾ ಇರ್ತಾರೆ. ನಮ್ ಸಬ್ಸ್ಕ್ರೈಬರ್ಸ್ ತುಂಬಾ ಲಕ್ಕಿ, ಯಾಕಂದ್ರೆ ಈ ಸೀರೀಸ್ ನ ಟ್ರೈಲರ್ ಕೂಡ ಲೀಕ್ ಆಗಿದೆ ಅಂಡ್ ನಮಗ್ ಸಿಕ್ಕಿದೆ. ಅಂಡ್ ನಿಮ್ ಹುಡ್ಗ ಈ ಟ್ರೈಲರ್ ನ ಬ್ರೇಕ್ ಡೌನ್ ಕೂಡ ಮಾಡ್ತಾನೆ. ಇದಾದ್ಮೇಲೆ ಮಾರ್ವೆಲ್ ನ ಒನ್ ಆಫ್ ದ ಬೆಸ್ಟ್ ಎಂಡಿಂಗ್ ಮತ್ತು ಒನ್ ಆಫ್ ದ ಬೆಸ್ಟ್ ಕ್ಲಿಫ್ ಹ್ಯಾಂಗರ್ ಅಲ್ಲಿ ಇಕ್ಕಿದ ಸೀರೀಸ್ ಆದ ಯುವರ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್-ಮ್ಯಾನ್ ನ ಸೀಸನ್ 2 ಮೋಸ್ಟ್ಲಿ ನಮ್ಗೆ ಮುಂದಿನ ವರ್ಷ ಸೆಪ್ಟೆಂಬರ್ ಹಂಗ್ ಬರಬಹುದು. ರಿಲೀಸ್ ಡೇಟ್ ಕನ್ಫರ್ಮ್ ಇಲ್ಲ ಅಂಡ್ ಇದ್ರ ಬಗ್ಗೆ ಅಷ್ಟೆಲ್ಲ ಏನು ಅಪ್ಡೇಟ್ ಸಿಕ್ಕಿಲ್ಲ. ಮೇ ಬಿ ಸೀಸನ್ 2 ಅಲ್ಲಿ ವೆನಮ್ ಬರಬಹುದು ಅಂಡ್ ಇದು ಕೂಡ ಸೀಸನ್ 3ಗೆ ಕನ್ಫರ್ಮ್ ಆಗಿದೆ. ಅಂಡ್ ಸೀಸನ್ 3 ನಮ್ಗೆ 2027ಗೆ ರಿಲೀಸ್ ಆಗುತ್ತೆ. ಇದಾದ್ಮೇಲೆ 2026 ನ ಕೊನೆ ಸೀರೀಸ್ ಮತ್ತು ಡಾರ್ಕ್ ಮ್ಯಾಜಿಕ್ ರೋಬೋಟ್ಸ್ ಗಳ ಟ್ರೀಕ್ವಲ್ ನಲ್ಲಿ ಕೊನೆ ಸೀರೀಸ್ ಆದ ವಿಷನ್ ಕ್ವೆಸ್ಟ್ ಮುಂದಿನ ವರ್ಷ ಎಂಡಿಂಗ್ ಮೇ ಬಿ ನವೆಂಬರ್ ಅಥವಾ 2027 ನ ಜಾನ್ವರಿಯಲ್ಲಿ ಬರಬಹುದು. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ನಮ್ಗೆ ಅವೆಂಜರ್ಸ್ ಡೂಮ್ಸ್ ಡೇ ಬರುತ್ತೆ ಅಂಡ್ ಮಾರ್ವೆಲ್ ಅವರು ಡೂಮ್ಸ್ ಡೇ ಅಕ್ಕಪಕ್ಕ ಯಾವುದೇ ಸೀರೀಸ್ ಯಾವುದೇ ಮೂವೀಸ್ ಏನು ಕೂಡ ರಿಲೀಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಸ್ಕೇಲ್ ಮೂವಿ ಅದು. ಸೊ ಮೇ ಬಿ ನಮ್ಗೆ ವಿಷನ್ ಕ್ವೆಸ್ಟ್ ಅಕ್ಟೋಬರ್ ಸಿಗಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ 2027 ಜಾನ್ವರಿ ಅಥವಾ ಫೆಬ್ರವರಿ ಸಿಗಬಹುದು. ಸೊ ವ್ಯಾಂಡಾ ವಿಷನ್ ಆಗತ್ತಾ ಆಲ್ ಅಲಾಂಗ್ ಈ ಸೀರೀಸ್ ಅಲ್ಲಿ ಏನೆಲ್ಲ ಆಗಿತ್ತು ಆ ಸ್ಟೋರಿನೇ ಕಂಟಿನ್ಯೂಷನ್ ಆಗುತ್ತಿಲ್ಲಿ. ಜೊತೆಗೆ ನಾವು ಇಲ್ಲಿವರೆಗೂ ನೋಡಿರೋ ಎಲ್ಲ AI, ಅದು ಬಂದು ನಮ್ಮ ಜಾರ್ವಿಸ್ ಆಗಿರಲಿ ಅಥವಾ ಫ್ರೈಡೆ ಆಗಿರಲಿ, ಈಡಿತ್ ಆಗಿರಲಿ, ಎಲ್ಲ AI ಕೂಡ ಒಂದು ಹ್ಯೂಮನ್ ಫಾರ್ಮ್ ತಗೊಳುತ್ತೆ. ವೈಟ್ ವಿಷನ್ಗೆ ವಿಷನ್ ಮೆಮೊರೀಸ್ ಬರುತ್ತೆ, ಆದರೆ ಅದು ಹೇಗೆ ಅವ್ನು ಮ್ಯಾನೇಜ್ ಮಾಡ್ತಾನೆ. ಜೊತೆಗೆ ಈ ಸೀರೀಸ್ ಅಲ್ಲಿ ವ್ಯಾಂಡಾ ವಿಷನ್ ನ ಇನ್ನೊಂದು ಮಗುವಾದ ಟಾಮಿ ಕಾಣಿಸ್ಕೊಂತಾನೆ. ಇದರಿಂದ ವ್ಯಾಂಡಾ ವಿಷನ್ ಫ್ಯಾಮಿಲಿ ಒಂದು ರಿಯೂನಿಯನ್ ಆಗಬಹುದು. ಆದ್ರೆ ಈ ಸೀರೀಸ್ ಅಲ್ಲಿ ನಾವು ವ್ಯಾಂಡಾ ನೋಡಕ್ ಸಿಗಬಹುದಾ? ತುಂಬಾ ಕಡಿಮೆ ಚಾನ್ಸಸ್ ಇದೆ. ಇದರಿಂದ ನಮ್ಗೆ ವ್ಯಾಂಡಾ ವಿಷನ್ ನ ಫ್ಯಾಮಿಲಿನ ಒಂದು ರಿಯೂನಿಯನ್ ನೋಡಬಹುದು. ಆದ್ರೆ ವ್ಯಾಂಡಾ ಈ ಸೀರೀಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಬಂದ್ರೆ ಮಾತ್ರ ಈ ಕಂಪ್ಲೀಟ್ ರೀಕ್ವಲ್ಗೆ ಒಂದು ಫ್ಯಾಮಿಲಿ ಎಂಡಿಂಗ್ ಸಿಗುತ್ತೆ. ಸೊ ಆ ಫ್ಯಾಮಿಲಿ ತರಾನೇ ನಮ್ಮ ಕಾಸ್ಮಿಕ್ ಫ್ಯಾಮಿಲಿ ಕೂಡ ಬೆಳಿಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.